ಇಲ್ಲೇ ಈ ಡಾಟ್ಸ್, ಈ ಪ್ಯಾಟರ್ನ್ಸ್, ಆಮೇಲೆ ಇಲ್ಲಿರೋ ಪ್ಯಾಟರ್ನ್ಸ್ ಇದು ಎದಕ್ಕೆ ಮಾಡಾರ, ಡಿಸೈನ್ ಸಲುವಾಗಿ ಮಾಡಾರ ಅನ್ಕೊಂಡಿರ್ಬೇಕು. ಬಟ್ ನೋ, ನಮ್ಮ ಕರೆನ್ಸಿಗೆ ಒಂದು ಫಿಂಗರ್ ಪ್ರಿಂಟ್ ಇದ್ದಂಗೆ ಅದ. ಈಗ ಈ ನೋಟಿಗೆ ಫಿಂಗರ್ ಪ್ರಿಂಟ್ ಇದ್ದಂಗೆ. ಈಗ ನಮಗೆ ಹೆಂಗೆ ನಮ್ಮ ಫಿಂಗರ್ ಪ್ರಿಂಟ್, ನಮ್ಮ ಥಂಬ್ ಇಂಪ್ರೆಷನ್ ಅದೆಲ್ಲ ಯೂನಿಕ್ ಇರ್ತೈತಲ್ಲ, ಈಗ ನಮ್ಮ ಅಂತ ಥಂಬ್ ಇಂಪ್ರೆಷನ್ ಬೇರೆ ಯಾರಿಗೂ ಇರಂಗಿಲ್ಲ. ಸೊ ನೋಟ್ಸ್ಗೂ ಹಂಗೆ ಅದಕ್ಕೂ ಒಂದು ಫಿಂಗರ್ ಪ್ರಿಂಟ್ ಇದ್ದಂಗೆ. ಅದು ಎದಕ್ಕೆ ಕೊಟ್ಟಾರ ಅಂದ್ರೆ ಆ್ಯಂಟಿ ಕೌಂಟರ್ ಫೇಟ್ ಪ್ರೊಟೆಕ್ಷನ್. ಸೊ ಇದು ನೋಟ್ ತೊಗೊಂಡು ಹೋಗಿ, ಒರಿಜಿನಲ್ ನೋಟ್ ತೊಗೊಂಡು ಹೋಗಿ ಒಂದು 4 ಜೆರಾಕ್ಸ್, ಕಲರ್ ಜೆರಾಕ್ಸ್ ಹೊಡ್ಸೋಣ ಅಂತ ಹೋಗಿರ್ತಾರೆ ಅಂತ ತಿಳ್ಕೊರಿ ಯಾರು. ಅವಾಗ ಅವ್ರಿಗೆ ಈ ಪ್ಯಾಟರ್ನ್ ಪ್ರಿಂಟ್ ಮಾಡ್ಸೋಕ್ಕಾಗೋದಿಲ್ಲ. ಎಷ್ಟೋ ಕಷ್ಟಪಟ್ಟರು ಆ ಪ್ಯಾಟರ್ನ್ ಪ್ರಿಂಟ್ ಆಗಲ್ಲ. ನಾರ್ಮಲ್ ಪ್ರಿಂಟಿಂಗ್ ಮಷಿನ್ಸ್ ಏನಿರ್ತಾವೆ ಅವ್ರ ಕಡೆ ಇದನ್ನು ಪ್ರಿಂಟ್ ಮಾಡೋಕ್ಕಾಗಲ್ಲ. ಇದು ಪ್ರಿಂಟ್ ಮಾಡೋಕ್ಕೆ ಯಾರ ಕಡೆ ಸಾಧ್ಯ ಅಂದರೆ RBI. ನೀವು ಅಬ್ಸರ್ವ್ ಮಾಡಿರೋ ಇಲ್ಲ ಗೊತ್ತಿಲ್ಲ, ಬ್ಯಾಂಕ್ ಒಳಗೆ ಅವ್ರ ಕೈಲೇ ಒಟ್ಟೆ ಎಣಿಸೋದಿಲ್ಲ, ಡೈರೆಕ್ಟ್ ಮಷಿನ್ ಒಳಗೆ ಹೋಗಿ ಹಾಕ್ಬಿಡ್ತಾರೆ. ಒಂದು 10,000 ಇರಲಿ 5,000 ಇರಲಿ ಕೌಂಟಿಂಗ್ ಮಷಿನ್ ಒಳಗೆ ಹೋಗಿ ಹಾಕ್ಬಿಡ್ತಾರೆ ಅವರು. ಎದಕ್ಕಪ್ಪ ಅಂದ್ರೆ ಅದು ಡೈರೆಕ್ಟ್ ಡಿಟೆಕ್ಟ್ ಮಾಡ್ಕೊಂಬಿಡ್ತೈತಿ ಒರಿಜಿನಲ್ ಯಾವುದೋ ಫೇಕ್ ಯಾವುದು ಅಂತ. ಒಬ್ಬರು ವಯಸ್ಸಾದವರು ಅವ್ರ ಪಾಪ ಪೆನ್ಷನ್ ಬಂದಿತ್ತಂತಂದು ದುಡ್ಡು ತೆಗೆಸ್ಕೊಳಕ್ಕೆ ಹೋಗ್ಯಾರ ಬ್ಯಾಂಕಿಂದ. ಬ್ಯಾಂಕ್ದವ್ರು ವಯಸ್ಸಾಗೈತಿ ಅಂತಂದು ಅವ್ರಿಗೆ ಜೆರಾಕ್ಸ್ ಮಾಡಿದ್ದ ರೊಕ್ಕ ಕೊಟ್ಟು ಕಳ್ಸಾರ. ಫುಲ್ ಕಲರ್ ಪ್ರಿಂಟ್ ಆಗೈತಿ, 200 ರೂಪಾಯಿದು ಫುಲ್ ಫ್ರೆಶ್ ಕಾಣತ್ತೀವಿ ನೋಟ್. ಗೊತ್ತಿದ್ದು ಅದನ್ನು ಒಬ್ಬರು ಯಾರು ವಿಡಿಯೋ ಮಾಡಿ ಹಾಕ್ಯಾರ. ಅವ್ರು ಹೇಳತ್ತಿದ್ರು, ಅದು ಎಷ್ಟು ಮಟ್ಟಿಗೆ ಕರೆ ಐತಿ ಗೊತ್ತಿಲ್ಲ, ಅದು ಯಾವ ಊರ್ದಾಗಂತೂ ಗೊತ್ತಿಲ್ಲ. ಬಟ್ ನಿಮ್ಮ ಮನ್ಯಾಗೂ ಯಾರು ವಯಸ್ಸಾದವ್ರಿಗೆ ಬ್ಯಾಂಕಿಗೆ ಕಳ್ಸಕ್ಕೆ ಹೋಗ್ಬೇಡ್ರಿ, ಇಂಥವು ಮೋಸ ಮಾಡತ್ತಾರ. ಬಿ ಅಲ್ಲ